ಚಿಕ್ಕೋಡಿಯ ಕೆಎಲ್ಇ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಕಾರ್ಯಕ್ರಮವು ವಿವಿಧ ಗಣ್ಯರ ಉಪಸ್ಥಿತಿಯಲ್ಲಿ ವಿಶೇಷವಾಗಿ ಜರುಗಿತು. ಸ್ವಾತಂತ್ರ್ಯ ಸಿಕ್ಕು 70 ವರ್ಷಗಳು ಗತಿಸಿದರೂ ವಿದ್ಯುತ್ ಸಂಪರ್ಕ ವಂಚಿತವಾಗಿದ್ದ 18,000 ಗ್ರಾಮಗಳ ಪೈಕಿ 12,000 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಮೂಲಕ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ ವಿದ್ಯುತ್ ಕ್ಷೇತ್ರದಲ್ಲಿ ಆಮೂಲಾಗ್ರ ಬದಲಾವಣೆ ಮಾಡಿದೆ ಎಂದು ಕೇಂದ್ರ ಮಾಹಿತಿ ಹಾಗೂ ಪ್ರಚಾರ ರಾಜ್ಯ ಸಚಿವ ರಾಜವರ್ಧನ್ ಸಿಂಗ್ ರಾಥೋಡ್ ಹೇಳಿದರು. ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಮಾವೇಶಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬಿಜೆಪಿ ಅಧಿಕಾರಕ್ಕೆ ಬಂದ 1,000 ದಿನಗಳಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸುವ ಗುರಿ ಹಾಕಿಕೊಂಡು 12,000 ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಒದಗಿಸುವ ಮೂಲಕ ಸಾಧನೆ ಮಾಡಿದ್ದು, ಇನ್ನುಳಿದ 4,000 ಗ್ರಾಮಗಳಿಗೆ ಶೀಘ್ರ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುವುದು ಎಂದರು. ದೇಶದಲ್ಲಿ ನಿರುದ್ಯೋಗ ಹೋಗಲಾಡಿಸಲು ಕೌಶಲ್ಯ ಅಭಿವೃದ್ಧಿ ತರಬೇತಿ ನೀಡಲು ವಿಶೇಷ ಇಲಾಖೆ ಪ್ರಾರಂಭಿಸಿದ್ದು 900 ತರಬೇತಿ ಕೇಂದ್ರಗಳನ್ನು ಪ್ರಾರಂಭಿಸಲಾಗಿದೆ. ಕೇಂದ್ರ ಸರ್ಕಾರ ಕೈಗೊಂಡ ನೋಟ್ ಬ್ಯಾನ್ ನಿರ್ಧಾರದಿಂದ ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆಗೆ ಇತಿಶ್ರೀ ಹಾಡಿದಂತಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರದ ಬಿಜೆಪಿ ಸರ್ಕಾರ 45 ಜನಪರ ಯೋಜನೆಗಳನ್ನು ಜಾರಿಗೆ ತಂದಿದೆ. ಇಷ್ಟೆಲ್ಲ ಆದರೂ ವಿರೋಧಿಗಳಿಗೆ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಲು ಅವಕಾಶ ಇಲ್ಲದಿರುವುದರಿಂದ ಇಲ್ಲಸಲ್ಲದ ಟೀಕೆ ಮಾಡುತ್ತಿದ್ದಾರೆ ಎಂದು ಸಚಿವರು ತಿಳಿಸಿದರು. तो उसको कैसे बाहर निकाला जाए, तो उन्होंने जो निर्णय लिया नोटबंदी का, क्या वो ऐसा व्यक्ति ले सकता है, क्या वो ऐसी सरकार ले सकता है जिसके खुद के घर में 500 और 1000 नोट हो? क्या ऐसी सरकार ले सकती है? यानी बिल्कुल साफ ईमानदार सरकार थी, निडर सरकार थी, डरती नहीं थी कुछ करने से कि पता नहीं क्या हो जाएगा पूरे देश के अंदर. उनको पता था कि जो सच्चे और ईमानदार लोग हैं इस देश के, वो इस सरकार के साथ में खड़े होकर पीड़ा उठाकर इस देश का साथ देंगे और नोटबंदी को बिल्कुल सक्सेसफुल बनाएंगे. जब सरहद पार से जो हमले होते हैं, वो सरहद पार के हमलों को इतने सालों से झेलते आ रहे थे, लेकिन सरहद पार करने की, उनको मार करने की हिम्मत नहीं थी. तो आपकी चुनी हुई सरकार, आपके चुने हुए प्रधानमंत्री ने सेना को हुक्म दिया और सेना ने सरहद को पार करके उनके घर में जाकर उनको मारा. ये हिम्मत वाली सरकार है आपकी, और आगे भी कभी नहीं चूकेगी ये करने में. एक तरह से इशारा दे दिया पूरे संसार को कि हम इकोनॉमिक्स में भी बहुत तगड़े हैं, हमारी इकोनॉमी भी बहुत तगड़ी है. विश्व का जो सबसे बड़ा मार्केट है वो आज भारत है. सबसे ज्यादा चीजें जहां कंज्यूम हो रही हैं वो हमारे युवा हैं, हमारे भारत है. और इसलिए जो चीजें बनेगी वो बाहर से बनकर नहीं आएंगी, वो भी भारत में ही बनेगी. तो मेक इन इंडिया भी शुरू करा और ये भी कह दिया कि इकोनॉमी तो मजबूत है ही, हमारी सेना भी मजबूत है. अगर टेढ़ी आंख से देखोगे तो घर में घुस के मारेंगे. ಸಂಸದ ಸುರೇಶ್ ಅಂಗಡಿ ಮಾತನಾಡಿ, ದೇಶಕ್ಕೆ ನಿಜವಾಗಿ ಸ್ವಾತಂತ್ರ್ಯ ಸಿಕ್ಕಿದ್ದು 2014ರಲ್ಲಿ. ಓರ್ವ ಚಹಾ ಮಾರುವ ಹುಡುಗನನ್ನು ದೇಶದ ಪ್ರಧಾನಿಯಾಗಿ ಆಯ್ಕೆ ಮಾಡಿದರು. ಸಮಾನತೆ ಸಂದೇಶದ ಮೂಲಕ ಸ್ವಾತಂತ್ರ್ಯದ ಪರಿಕಲ್ಪನೆ ತಂದುಕೊಟ್ಟ ಬಸವಣ್ಣವರ ವಚನ ಸಾಹಿತ್ಯವನ್ನು 23 ಭಾಷೆಗಳಿಗೆ ತರ್ಜುಮೆಗೊಳಿಸುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನು ದೇಶಕ್ಕೆ ಪರಿಚಯಿಸಿದರು ಎಂದು ತಿಳಿಸಿದರು. ಸರ್ಕಾರಗಳು ಅಭಿವೃದ್ಧಿಯಿಂದ ವಂಚಿತರಾದದ್ದನ್ನು ನಾವು ನೋಡ್ತೀವಿ. ಬಂಧುಗಳೇ, 2014ರಲ್ಲಿ ಈ ದೇಶದ ಜನ ಒಬ್ಬ ಸಾಮಾನ್ಯ ಚಹಾ ಮಾರುವಂತ ವ್ಯಕ್ತಿಗೆ, ಒಬ್ಬ ಬಡವ ಇದ್ದಂತ ನರೇಂದ್ರ ಮೋದಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಜಗತ್ತಿನ ಒಬ್ಬ ಅಗ್ರಗಣ್ಯ ನಾಯಕನಾದ್ರು ಮಾಡಿದ್ರೆ ಈ ದೇಶದ ಜನ 125 ಕೋಟಿ ಜನರ ಭಾವನೆಯಲ್ಲಿ ಏನ್ ಬಂತು ಅಂತಂದ್ರೆ, ಈ ತರದ ಆಡಳಿತದ ನಾವು ಅಭಿವೃದ್ಧಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಇದಾಗಬೇಕು ಅಂತಂದ್ರೆ 125 ಕೋಟಿ ಜನ ಮನಸ್ಸು ಮಾಡಿ ನರೇಂದ್ರ ಮೋದಿ ಅಂತ ಒಬ್ಬ ಸಾಮಾನ್ಯ. ಶಾಸಕಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆ ತಡೆಯಲು ಬೇಟಿ ಬಚಾವೋ ಬೇಟಿ ಪಢಾವೋ ಯೋಜನೆ, ಎಸ್ಸಿ/ಎಸ್ಟಿ ಮಹಿಳೆಯರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ವಿತರಣೆ ಸೇರಿದಂತೆ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಶಾಸಕ ಡಿಎಂ ಮಹಿಳೆ,
ಜಗದೀಶ್ ಕವಟ್ಕಿಮಠ್, ಪ್ರಾಚಾರ್ಯ ಸಿದ್ದರಾಮಪ್ಪ ಇಟಿ, ಮಹೇಶ್ ಭಾತೆ, ಶಶಿಕಾಂತ್ ನಾಯ್ಕ್, ಡಿಕೆಎಸ್ಎಸ್ಕೆ ನಿರ್ದೇಶಕರು ಸೇರಿದಂತೆ ಜನಪ್ರತಿನಿಧಿಗಳು ಉಪಸ್ಥಿತರಿದ್ದರು.